ನಮಸ್ತೆ ಸರ್. ಮೇಘಾಲಯದ ಈಗ ರಾಜ್ಯಪಾಲರಾಗಿ ನೀವು ಕಾಣಿಸ್ಕೊತಾ ಇದ್ದೀರಾ. ಇದು ನಿಜವಾಗ್ಲೂ ಕರ್ನಾಟಕದ ಹೆಮ್ಮೆ ಸರ್. ಇದು ಮೊದಲಿಗೆ ನಾವು ಪ್ರಜಾಧ್ವನಿ ಟಿವಿ ತಂಡದಿಂದ ನಿಮಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಸರ್, ಇವಾಗ ನೀವು ಶಾಸಕರಾಗಿದ್ರಿ, ಎಂಪಿಗಳಾಗಿದ್ರಿ, ತುಂಬ ಏರುಪೇರುಗಳನ್ನು ನೋಡಿದ್ದೀರಾ ನೀವು ರಾಜಕೀಯವಾಗಿ. ನಿಮಗೆ ಇದು ಎಷ್ಟು ಖುಷಿ ತಂದುಕೊಟ್ಟಿದೆ ಸರ್? ನೋಡಿ, ರಾಜಕಾರಣ ಮತ್ತು ಬದುಕು ಅದು ಏರಿಳಿತಗಳ ಸಮ್ಮಿಲನ. ಅದು ಅವಕಾಶ ಬರುತ್ತೆ, ಅವಕಾಶ ಹೋಗುತ್ತೆ. ಅದು ನಮ್ಮ ಸೇವೆ ಮತ್ತು ವ್ಯಕ್ತಿತ್ವ, ಇದರಲ್ಲಿ ಯಾವತ್ತೂ ನಾವು ರಾಜಿ ಮಾಡಿಕೊಳ್ಬಾರ್ದು. ನಾವು ನಮ್ಮಿಂದಂಥ ಧ್ಯೇಯ ಮತ್ತು ಆದರ್ಶಗಳು, ಇದರಲ್ಲಿ ಯಾವತ್ತೂ ನಾವು ಬೆನ್ನು ತೋರಿಸಬಾರ್ದು. ಹೀಗಾಗಿ ನಾವು ಸಾರ್ವಜನಿಕ ಬದುಕಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಕಣ್ಣು ಮುಂದೆ ಇಟ್ಕೊಂಡು ರಾಜಕಾರಣ ಪ್ರಾರಂಭ ಮಾಡಿದವರು. ಅವ್ರು ಇಡೀ ಬದುಕಿನ ಉದ್ದಕ್ಕೂ ಕೂಡ ಆದರ್ಶಗಳನ್ನ ಮೈಗೂಡಿಸ್ಕೊಂಡೇ ರಾಜಕಾರಣ ಮಾಡಿದಂಥವ್ರು. ಅವ್ರು ಇಡೀ ರಾಜಕೀಯ ಜೀವನದಲ್ಲಿ ಎಲ್ಲೂ ಒಂದು ಕಪ್ಪು ಚುಕ್ಕಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅಧಿಕಾರ ಬರದೇ ಇರಲಿ, ಅವರು ಕೂಡ ಅಷ್ಟೇ ಗೆದ್ದಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಗೆದ್ದಿದೆ, ಸೋತಿದೆ. ಆದರೆ ವೈಯಕ್ತಿಕ ಬದುಕಿನ ವಿಚಾರದಲ್ಲಿ ಎಲ್ಲಿಯೂ ಕೂಡ ಅವರು ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತಗಳ ಜೊತೆಯಲ್ಲಿ ಎಲ್ಲೂ ಕೂಡ ಅವರು ಬಹುಶಃ ವ್ಯತ್ಯಾಸವಾಗಿ ಅವ್ರ ಜೀವನದಲ್ಲಿ ಮಾತನಾಡಿದ್ದನ್ನು ನಾನು ಕಂಡಿಲ್ಲ. ಹೀಗಾಗಿ ನಮ್ಮ ಬದುಕಿನಲ್ಲಿ ಕೂಡ ನಾನು ವಿಧಾನಸಭಾ ಸದಸ್ಯನಾಗಿ 91ರಲ್ಲಿ ಸೋತೆ. ನಾನು 1,500 ಹೋಟೆಲ್ ಮೈಸೂರಿಂದ, 94ರಲ್ಲಿ ಮೈಸೂರಿಂದ ಗೆದ್ದೆ. ನಾನು ವಿಧಾನಸಭಾ ಸದಸ್ಯನಾದೆ. 98 ಮೊದಲನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ದೇಶ ಪ್ರಧಾನಿಗಳಾದಾಗ ಲೋಕಸಭೆಯಲ್ಲಿ ಅವ್ರ ಜೊತೆಯಲ್ಲೂ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ನನಗೆ. 2004 ಸುತ್ತ ಮೈಸೂರು ಮಹಾರಾಜರಲ್ಲಿ ನನ್ನ ಮೇಲೆ ಅಭ್ಯರ್ಥಿ. ಆದರೂ ಕೂಡ 2004ರಲ್ಲಿ ಜನ ನನಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಟ್ರು. ಹೀಗಾಗಿ 2 ಅವಧಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೆ ನಾನು. 2009 ನನಗೆ ಲೋಕಸಭೆಯಲ್ಲಿ ಹಿನ್ನಡೆ ಆಯಿತು. 6,700 ಮತಗಳ ಹಿನ್ನಡೆ ಆಯಿತು. ಆ ಸಮಯದಲ್ಲಿ ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ನಿಮ್ಮಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮನೇಲಿ ಕೂಡಬಾರ್ದು ಅಂತ ನನ್ನನ್ನು ಕರೆಸಿ ವಿಧಾನ ಪರಿಷತ್ಗೆ ಅವಕಾಶ ಮಾಡಿಕೊಟ್ಟು ಅವರ ಕ್ಯಾಬಿನೆಟಲ್ಲೇ ನನಗೆ ಅರಣ್ಯ ಮಂತ್ರಿಯನ್ನು ಮಾಡಿಕೊಂಡ್ರು. ಒಂದು ರಾಜಕೀಯ ಪುನರ್ಜನ್ಮ ನನಗೆ ಅದು ಅವಕಾಶ ಮಾಡಿಕೊಟ್ರು. ಹೀಗಾಗಿ ನಾನು ಮತ್ತೆ ವಿಧಾನ ಪರಿಷತ್ ಸದಸ್ಯನಾಗಿ ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು. ಆದರೆ 2014 ನನ್ನ ಹಾಸನಕ್ಕೆ ಪಾರ್ಟಿ ಲೋಕಸಭೆಗೆ ಹೋಗಬೇಕು, ಮಾಜಿ ಪ್ರಧಾನಿ ದೇವೇಗೌಡರ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಪಕ್ಷ ಕೊಟ್ಟಂಥ ತೀರ್ಮಾನ ನಾನು ಒಪ್ಪಿ ತಲೆಬಾಗಿ ಹಾಸನಕ್ಕೆ ಹೋದೆ. ನಾನು ಅಲ್ಲಿಂದ ಆದಂಥ ರಾಜಕೀಯ ಹಿನ್ನಡೆ ಕಳೆದ ಒಂದು 14 ವರ್ಷಗಳಿಂದ ನನಗೆ ಯಾವುದೇ ಅವಕಾಶಗಳು ಸರಿಯಾಗಿ ಸಿಕ್ಕಲಿಲ್ಲ. ಹೀಗಾಗಿ ಈ ಕಾಲಘಟ್ಟದಲ್ಲಿ ನಾವು ಪಕ್ಷದ ನಿಷ್ಠೆ ಮತ್ತು ಪಕ್ಷ ನಮ್ಮಿಂದ ಬಯಸುವಂಥ ಕೆಲಸ ಕಾರ್ಯಗಳು ಇದನ್ನು ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಈವರೆಗೂ ಕೂಡ ಮಾಡ್ಕೊಂಡು ಇದ್ದಾನೆ. ಅದು ನಿನ್ನೆ ಮಾನನೀಯ ಪ್ರಧಾನಮಂತ್ರಿಗಳು, ಯಾಕೆಂದರೆ ನನಗೆ ರಾಜಕೀಯದಲ್ಲಿ ಗಾಡ್ ಫಾದರ್ ಅಂತ ಇಲ್ಲ, ನನಗೆ ದೈವ ಮತ್ತು ಜನನೇ ಗಾಡ್ ಫಾದರ್, ಅದು ಬಿಟ್ಟರೆ ಸಂಘಟನೆ ಗಾಡ್ ಫಾದರ್. ಮತ್ತು ನಾನು ಯಾವ ಲಾಭಿನೂ ಮಾಡಿಲ್ಲ ಈ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ. ಯಾರಲ್ಲಿ ಹೋಗಿ ಕಂಡು ನನಗೆ ರಾಜ್ಯಪಾಲರ ಹುದ್ದೆಯನ್ನು ಕೊಡಿ ಅಂತೇಳಿ ಎಲ್ಲಿ ಕೂಡ ಯಾರನ್ನೂ ಹೋಗಿ ನಾನು ಕೇಳಿಲ್ಲ. ಇದು ಸಂಘಟನೆ ತೊಗೊಂಡಂಥ ತೀರ್ಮಾನ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ತೆಗೆದುಕೊಂಡಂಥ ತೀರ್ಮಾನ. ಅವ್ರಿಗೆ ಯಾವ ರೀತಿ ಮಾಹಿತಿ ಇತ್ತು, ಯಾವ ರೀತಿ ವರದಿ ಇತ್ತು ಗೊತ್ತಿಲ್ಲ. ನಿನ್ನೆ ಬೆಳಗ್ಗೆ 9 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳು ನನಗೆ ಕರೆ ಮಾಡಿದರು. ಅವರು ಬಹುಶಃ ಕಳೆದ 10 ವರ್ಷಗಳಲ್ಲೇ ಮೊದಲನೇ ಕರೆ ನನಗೆ. ನಾನು ಅವ್ರನ್ನ 2009ರಲ್ಲಿ ಮಂತ್ರಿಗಳ ತರಬೇತಿ ಶಿಬಿರ ಇತ್ತು ಸುತ್ತೂರಲ್ಲಿ. ಯಡಿಯೂರಪ್ಪನವರು ಸುತ್ತೂರಲ್ಲಿ ಎಲ್ಲ ಸಂಪುಟದ ಸಚಿವರಿಗೆ ತರಬೇತಿ ಶಿಬಿರ ಇಟ್ಕೊಂಡಿದ್ರು. ಆ ತರಬೇತಿ ಶಿಬಿರದ ಪ್ರೋಟೋಕಾಲ್ ಆಫೀಸರ್ ನಾನಾಗಿದೆ. ಅಲ್ಲಿ MP ನಾನು ಆ ಸಮಯದಲ್ಲಿ ಪ್ರೋಟೋಕಾಲ್ ಆಫೀಸರ್ ನಾನಾಗಿದೆ. ಆ ಸಮಯದಲ್ಲಿ ಬರುವಂಥ ಎಲ್ಲ VIP ರಿಸೀವ್ ಮಾಡ್ಕೊಳ್ಳೋದು, ಕಾರ್ಯಕ್ರಮಕ್ಕೆ ಕರ್ಕೊಂಬರೋದು, ಅವ್ರಿಗೆ ಕೊಟ್ಟಂಥ ಕೆಲಸ ಕಾರ್ಯಗಳನ್ನ ಮುಗಿಸೋದು, ಮತ್ತೆ ತೊಗೊಂಬಂದು ಏರ್ಪೋರ್ಟ್ಗೆ ಬಿಟ್ಟು ನನಗೆ ವಾಪಸ್ ಕಳಿಸ್ಕೊಡೋದು. ಆ ಸಮಯದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಕೂಡ ಗುಜರಾತದ ಮುಖ್ಯಮಂತ್ರಿಗಳು ಅವ್ರನ್ನ ಮೈಸೂರು ಏರ್ಪೋರ್ಟಿಂದ ರಿಸೀವ್ ಮಾಡಿಕೊಂಡು ಅವ್ರನ್ನ ಸುತ್ತೂರಿಗೆ ಕರ್ಕೊಂಡೋಗಿ ಅವ್ರ ಸಭೆ ಮುಗಿದಾದ್ಮೇಲೆ ಅವ್ರಿಗೆ ಊಟ ಕೊಡಿಸಿ ವಾಪಸ್ಸು ತೊಗೊಂಬಂದು ನಾನು ಅವ್ರನ್ನ ಏರ್ಪೋರ್ಟ್ ಬಿಟ್ಟಿದ್ದೆ. ಅದಾದಮೇಲೆ ವೈಯಕ್ತಿಕವಾಗಿ ಎಲ್ಲರೂ ಸಭೆ ಸಮಾರಂಭಗಳು ಸಿಕ್ಕಾಗ ನಮಸ್ಕಾರ ಹೇಳಿದ್ ಬಿಟ್ಟರೆ ವೈಯಕ್ತಿಕವಾಗಿ ನಾನು ಯಾವತ್ತೂ ಅವ್ರನ್ನ ಪರಿಚಯ ಮಾಡ್ಕೊಂಡಿಲ್ಲ. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು 9 ನನಗೆ ದೂರವಾಣಿ ಕರೆ ಮಾಡಿ, ವಿಜಯಶಂಕರ್ ಅವರೇ, ನಿಮ್ಮ ಬಗ್ಗೆ ನನ್ನ ಟೇಬಲ್ ಮೇಲೆ ನಿಮ್ಮ ಪ್ರೋಟೋಕಾಲ್ ಇದೆ, ನಿಮ್ಮ ಬಯೋಡೇಟಾ ಇದೆ, ಅದನ್ನು ನೋಡಿದೆ ನಾನು, ನಿಮಗೆ ಒಂದು ಒಳ್ಳೆಯ ಜವಾಬ್ದಾರಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾನೆ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾನು ಹೇಳಿದೆ, ನಿಮ್ಮ ಹಿರಿಯರ ಹಾರೈಕೆ, ನೀವೇನು ಜವಾಬ್ದಾರಿ ವಹಿಸಿ ಕೊಡ್ತೀರಿ ಅದರ ತಕ್ಕಂತೆ ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ. ನನಗೆ ಕರೆ ಮಾಡಿ ಹಾರೈಸಿದ್ದೀರಿ, ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದೀರಿ. ನಿಮ್ಮ ನಂಬಿಕೆ ನಾನು ರುಚಿ ಮಾಡೋದಿಲ್ಲ, ನೀವು ಕೊಟ್ಟಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ. ಈ ಮಾತು ಹೇಳಿದೆ. ಅವರು ದೂರವಾಣಿ ಕರೆ ಇಟ್ಟರು. ಇನ್ನು ಸಾಯಂಕಾಲ ಒಂದು 4:05 ಗಂಟೆಗೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂತು ನನಗೆ, ನೀವು ನಿಮ್ಮ ಹೆಸರನ್ನ ಅಚ್ಚುಕಟ್ಟಾಗಿ ಕಳಿಸ್ಕೊಡಿ, ನಮ್ಮಲ್ಲಿ ಇಲ್ಲಿರುವಂಥದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದ್ದರೆ ನೀವು ಗಮನಕ್ಕೆ ತನ್ನಿ ಅಂದರು. ಯಾಕೆಂದ್ರೆ ನಿಮಗೆ ಕೊಡ್ತಾ ಇರುವಂಥದ್ದು ನಾವು ಸಂವಿಧಾನಕ್ಕೆ ಹುದ್ದೆ, ಅದರಿಂದ ಸ್ವಲ್ಪ ಇದನ್ನೆಲ್ಲ ನೀವು ಇನ್ನೊಂದು ಸರಿ
ನಿಮ್ಮ ಬಯೋಡೇಟಾ ನೀವು ನೋಡಿ ಅಂದರು. ಅದಾದಮೇಲೆ ನಾನು ಅವರಿಗೆ ಒಂದು 10 ನಿಮಿಷದಲ್ಲಿ ವಾಪಸ್ ಕಳಿಸ್ಕೊಟ್ಟೆ. ಅವರು ಇವತ್ತೇ ನೋಟಿಫಿಕೇಷನ್ ಆಗ್ತಾಯಿದೆ ಅಂದರು. ನಾನು ಏನು ನೋಟಿಫಿಕೇಷನ್ ಆಗುತ್ತೆ ಅಂತ ಕೇಳಲಿಲ್ಲ ನಾನು ಅವರಿಗೆ. ರಾತ್ರಿ ಒಂದು 9:30 10 ಗಂಟೆಗೆ ನನಗೆ ಮಾಹಿತಿ ಬಂತು, ನನಗೆ ಈ ರೀತಿ ಒಂದು ಉನ್ನತವಾದ ಹುದ್ದೆ ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಹೀಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು, ನಾನು ಸೋತಾಗ 2009 ಸೋತಾಗ ಯಡಿಯೂರಪ್ಪನವ್ರು ನನಗೆ ರಾಜಕೀಯ ರೀಬರ್ತ್ ಕೊಟ್ಟರು. ಈ ಸರಿ ನಾನು ಸೋತಾಗ ಮಾನ್ಯ ಪ್ರಧಾನಮಂತ್ರಿಗಳು ನನಗೆ ಮತ್ತೆ ಒಂದು ಪುನರ್ಜನ್ಮ ಕೊಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಜೀವಂತವಾಗಿದ್ದು ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ನಮ್ಮ ಕೇಂದ್ರದ ಎಲ್ಲ ನಾಯಕರಿಗೆ ನಾನು ಖಂಡಿತ ಆಭಾರಿ ಮತ್ತು ಋಣಿಯಾಗಿದ್ದೇನೆ. ಅವರಿಟ್ಟಂಥ ನಂಬಿಕೆ ಮತ್ತು ವಿಶ್ವಾಸಕ್ಕಂತೆ ಈ ರಾಜ್ಯದ ಘನತೆಯನ್ನು, ಈ ರಾಜ್ಯದ ಗೌರವವನ್ನು ಕಾಪಾಡಿಕೊಂಡು, ಯಾಕೆಂದ್ರೆ ನಾನು ಕರ್ನಾಟಕದ ಧ್ವನಿಯಾಗಿ ಅಲ್ಲಿಗೆ ಹೋಗ್ತಾ ಇರೋದು, ಈ ನಾಡಿನ ಹಿತವನ್ನು ನಾನು ಅಲ್ಲಿ ಕೂತು ಬಯಸಬೇಕು. ನನಗಿರುವಂಥದ್ದು ಈ ನೆಲದ ಋಣ. ಈ ನೆಲ ನನಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದೆ. ಹೀಗಾಗಿ ಮಣ್ಣಿನ ಋಣ ತೀರಿಸಿಲ್ಲ, ನಾನು ಈಗಲೂ ಋಣದಲ್ಲೇ ಇದ್ದೇನೆ. ಸರ್, ಈ ಹುದ್ದೆನ ನೀವು ರಾಜ್ಯಪಾಲರ ಹುದ್ದೆನ ನೀವು ನಿರೀಕ್ಷಿಸಿದ್ರ ಸರ್? ನಿಮಗೆ ಇದು ಶಾಕಿಂಗ್ ಅಥವಾ ನಿರೀಕ್ಷಿಸಿದ್ರ? ನನಗೆ ಕೆಲವೊಬ್ರು ಹೇಳಿದರು, ನಿಮಗೆ ಈ ರೀತಿ ರಾಜ್ಯಪಾಲರ ಹುದ್ದೆ ಕೊಡಬೇಕು ಅಂತ ಅಲ್ಲಿ ಚರ್ಚೆ ಆಗ್ತಾ ಇದೆ, ನಿಮಗೆ ಆ ಹುದ್ದೆ ಸಿಕ್ಕಬಹುದು ಅಂತ ಕೆಲವೊಬ್ರು ಹೇಳಿದರು. ಅದನ್ನು ನಾನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೀಗಾಗಿ ನನ್ನ ಬಗ್ಗೆ ಕಾಳಜಿ ಇಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಭಾಜಪದ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಯಾವುದೇ ಲಾಭ ಇಲ್ಲ ಅಂದರೆ, ಪಕ್ಷ ನಿಷ್ಠೆ ಇದ್ದರೆ, ಸಾರ್ವಜನಿಕ ಬದುಕಿನಲ್ಲಿ ಶಿಸ್ತು ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡ್ರೆ ಪಕ್ಷ ಹೇಗೆ ಗುರುಸಿ ಅವಕಾಶ ಕೊಡುತ್ತೆ ಅನ್ನೋದಕ್ಕೆ ನಾನೊಂದು ಜೀವಂತ ಉದಾಹರಣೆ. ಇಡೀ ರಾಜ್ಯದ ಜನರಿಗೆ, ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಕೊಟ್ಟಿರುವಂಥ ಒಂದು ಅದ್ಭುತವಾದ ಸಂದೇಶ ಇದು. ಸತ್ಯಮೇವ ಜಯತೆ. ಹೀಗಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಈ ವೇದಿಕೆ ಮೂಲಕ, ಈ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವೀಗ ಈ ಹುದ್ದೆನ ಹೇಗೆಲ್ಲ ನಿಭಾಯಿಸಬೇಕು ಅಂತ ನೀವು ಯಾವ ಥರ ಧ್ಯೇಯಗಳು ಏನೆಲ್ಲ ನೀವು ಈಗ ಜನಗಳು ನಿರೀಕ್ಷಿಸಬಹುದು, ನೀವು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನನಗೆ ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು 1 ವರ್ಷ ಮಾತ್ರ. ನಾನು ಅದನ್ನು ಮಾದರಿಯಾಗಿ ನಿರ್ವಹಿಸಿದ್ದೇನೆ ಅಂತ ಇಲಾಖೆ ಅಧಿಕಾರಿಗಳಿಗೂ ಹೇಳ್ತಾರೆ. KH ರಂಗನಾಥ್ ನಂತರ ಒಬ್ಬ ಅರಣ್ಯ ಮಂತ್ರಿ ಹೇಗಿರಬೇಕು, ಅರಣ್ಯ ಮಂತ್ರಿಯಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮ್ಮ ಕಣ್ಮುಂದೆ ಕಂಡಂಥ ಒಂದು ಅಪರೂಪದ ವ್ಯಕ್ತಿ ನೀವು, ಈ ಮಾತನ್ನು ಅವರು ಹೇಳಿದ್ದಾರೆ. ಹೀಗಾಗಿ ನಾನು ಹೇಗೆ ಆ ಖಾತೆಯನ್ನು ನಿರ್ವಹಿಸಿದ್ನೋ, ಅಥವಾ ನನಗೆ ಸಿಕ್ಕಂಥ ಅವಕಾಶಗಳನ್ನ ಹೇಗೆ ಪ್ರಾಮಾಣಿಕವಾಗಿ ನಿರ್ವಹಿಸಿದನೋ, ಹಾಗೆ ಶಿಸ್ತು, ಪ್ರಾಮಾಣಿಕತೆ, ಶ್ರದ್ಧೆ, ಇವು 3 ಇದ್ದರೆ ಯಾವುದೇ ಹುದ್ದೆನಾಗಿ ಅತ್ಯಂತ ಗೌರವವಾಗಿ ನಿಭಾಯಿಸ್ಬೋದು. ಆದರೆ ರಾಜ್ಯಪಾಲನಾಗಿ ಇವತ್ತು ನಾನು ಒಬ್ಬ ಮಾದರಿ ರಾಜ್ಯಪಾಲನಾಗಬೇಕು. ಆ ದಿಕ್ಕಿನಲ್ಲಿ ಹೇಗೆ ನಾವು ಆಡಳಿತವನ್ನು ಮುಂದಿನ 5 ವರ್ಷ ಕೊಡಲಿಕ್ಕೆ ಸಾಧ್ಯ? ಇದು 5 ವರ್ಷ ಈ ಹುದ್ದೆ ನಮ್ಮ ಕೈಲಿರುತ್ತೆ. 5 ವರ್ಷಗಳ ಕಾಲ ಒಬ್ಬ ಮಾದರಿ ರಾಜ್ಯಪಾಲನಾಗಿ ಹೇಗೆ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ? ಇದನ್ನು ಖಂಡಿತವಾಗಿ ಕೂಡ ನಾನು ಗಮನಿಸ್ತೇನೆ, ಅಧ್ಯಯನ ಮಾಡ್ತೇನೆ. ಒಂದು ಅಪರೂಪದ ಆಡಳಿತವನ್ನು ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇಷ್ಟೊತ್ತು ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಪ್ರಜಾಧ್ವನಿಗೂ ಕೂಡ ನನ್ನನ್ನು ಬಂದು ನನಗೆ ಹಾರೈಸಿ, ಬಹುಶಃ ನನ್ನ ಭಾವನೆಗಳನ್ನು ಸಾರ್ವಜನಿಕರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಹೀಗಾಗಿ ಮುಂದೆ ಕೂಡ ಇದೇ ರೀತಿ ನಿಮ್ಮ ಸಹಕಾರ ಇರಲಿ. ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.